ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಾನೀಗಾಗಲೇ ದೆಹಲಿಯಲ್ಲಿ ಜಲಶಕ್ತಿ ಇಲಾಖೆಯಲ್ಲಿ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂಥ ಯೋಜನೆಗಳು ಯಾವ ಪೆಂಡಿಂಗ್ ಇದ್ದಾವೆ ಅನ್ನೋದ್ರ ಬಗ್ಗೆ 6 ಎಪಿಸೋಡ್ಗಳನ್ನು ಮಾಡಿದ್ದೀವಿ. ನೀವು ಅವನ್ನೆಲ್ಲ ಗಮನಿಸ್ಬೋದು. ಈಗ 7ನೇ ಎಪಿಸೋಡ್ ಆಗಿ ಒಂದು ಹೊಸ ಕಾನ್ಸೆಪ್ಟು, ಜಲ್ ಜೀವನ್ ಮಿಷನ್ ಕಾರಿಡಾರ್. ಏನಿದು ಜಲ್ ಜೀವನ್ ಮಿಷನ್ ಕಾರಿಡಾರ್ ಅಂದರೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂಯುಕ್ತವಾಗಿ ದೇಶದ ಪ್ರತಿಯೊಂದು ಮನೆಗೊಂದು ನಲ್ಲಿ, ಮನೆಗೆ ಗಂಗೆ ಅಂತ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ. ಎಲ್ಲ ಮನೆಗಳಿಗೂ ನಲ್ಲಿ ಹಾಕಿ ನಲ್ಲಿ ನೀರು ಮನೆ ಜನಕ್ಕೆ ಹೋಗಬೇಕು ಅಂತ ಕೇಂದ್ರ ಸರ್ಕಾರ ಯೋಚನೆ ಮಾಡಿ ಯೋಜನೆಯನ್ನು ಜಾರಿಗೊಳಿಸ್ತು. ನಮ್ಮ ರಾಜ್ಯ ಸರ್ಕಾರವನ್ನು ಸ್ಪಂದಿಸಿ ಭಾಳಷ್ಟು ಕಡೆ ಇಂಪ್ಲಿಮೆಂಟ್ ಆಗ್ತಾ ಇದೆ, ಆನ್ಗೋಯಿಂಗಲ್ಲಿದೆ, ಇನ್ನು ಸ್ಟಾರ್ಟ್ ಮಾಡೋ ಅಂಥದ್ದು ಇದೆ. ಈಗ ಅದ್ರ ಮೂಲ ಉದ್ದೇಶ, ಕುಡಿಯೋ ನೀರು ಕೊಡಬೇಕಾದ್ರೆ ನದಿ ಮೂಲದಿಂದ ಕೊಡಬೇಕು, ಡೈರೆಕ್ಟ್ ನೀರು ಇರಬೇಕು. ಕುಡಿಯೋ ನೀರಿಗೆ ಯಾವತ್ತೂ ತೊಂದರೆ ಆಗಬಾರ್ದು. ಬೋರ್ಗಳು ಫಾರೆಸ್ಟ್ ನೀರು ಕೊಟ್ಟರು ಬೋರ್ಗಳು ಫೇಲ್ ಆಗಿಬಿಡ್ತವೆ, ನೀರೇ ಬರಲ್ಲ. ಟ್ಯಾಂಕಿಗೆ ನೀರಿದ್ರೆ ತಾನೇ, ಬೋರಲ್ಲಿ ನೀರಿದ್ರೆ ತಾನೇ ಟ್ಯಾಂಕ್ಗಳಿಗೆ ಬರೋದು. ಕೆರೆಗಳಾಗಿರ್ತವೆ, ಬೇಸಿಗೆ ಒಣಗೋಗ್ಬಿಡ್ತವೆ. ಇದಕ್ಕೊಂದು ಪರ್ಮನೆಂಟ್ ಆಗಿ ಕುಡಿಯೋ ನೀರಿಗೆ ಜಲಮೂಲ ಹುಡುಕಿ ನೀವು ಯೋಜನೆ ಮಾಡಿ ಅಂತ ಕೇಂದ್ರ ಸರ್ಕಾರ ಪ್ರಸ್ತಾವನೆಯನ್ನು ಜಾರಿಗೊಳಿಸ್ತು. ಬಟ್ ಈಗ ನಾನು ನೋಡಿದ ಮೇಲೆ ಆಮೇಲೆ ನಗರ ಪ್ರದೇಶಗಳಲ್ಲಿ 24/7 ಅಂತ ಕೊಡ್ತಾರೆ. ನಾನು ಈಗ ಇಡೀ ರಾಜ್ಯದ ಯೋಜನೆಗಳನ್ನು ಗಮನಿಸಿದ್ರೆ 24/7 ಅಷ್ಟೇ, ಜಲ್ ಜೀವನ್ ಮಿಷನ್ ಅಷ್ಟೇ. ನೀರಿದ್ದ ಬರ್ತವೆ, ನೀರಿಲ್ದ ಹೋಗಲ್ಲ, 24/7 ಆಗಲ್ಲ. ನೀರಿಲ್ದ ನಲ್ಲಿಗಳಿಗೆ ಇರುವೆ ಪರ್ವೆ ಎಲ್ಲ ಗೂಡು ಕಟ್ಕೊಂಡು ಗಬ್ಬೆಬ್ಬಿಸ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಅದಕ್ಕೇನು ಮಾಡಬೇಕು? ಕುಡಿಯೋ ನೀರಿಗೆ ಶಾಶ್ವತವಾಗಿ ಡೆಡಿಕೇಟೆಡ್ ಆಗಿ ಒಂದು ಕಾರಿಡಾರ್, ನೀರಿನ ಒಂದು ಕಾಲುವೆ ಮಾಡಬೇಕು. ಕಾಲುವೆ ಮಾಡಿ 224 ವಿಧಾನಸಭಾ ಕ್ಷೇತ್ರಗೂ 745 ಹೋಬಳಿಗಳಲ್ಲೂ ಸಹ ಅಟ್ಲೀಸ್ಟ್ ಹೋಬಳಿಗೆ 1 TMC ಅಥವಾ ಅರ್ಧ TMC ನೀರು ನಿಲ್ಲಿಸೋಂಥದ್ದು, 1 TMC ನೀರು ನಿಲ್ಲಿಸ್ಕೊಂಡು ಪ್ರವಾಹದಂಥ ಸಂದರ್ಭದಲ್ಲಿ ಹುಚ್ಚು ಮಳೆ ಆದಾಗ ಸ್ಟೋರ್ ಮಾಡ್ಕೊಂಡು ಅವನ್ನ ಡೈರೆಕ್ಟಾಗಿ ಕನೆಕ್ಷನ್ಸ್ ಕೊಡೋ ಅಂಥ ಸ್ಕೀಮ್ಗಳಾಗಬೇಕು. ಟ್ಯಾಂಕ್ ಫಿಲ್ಲಿಂಗ್ ಸ್ಕೀಮಲ್ಲಿ ಏನಾಗುತ್ತೆ, ಎಷ್ಟು ಜನ ಇದ್ದಾರೆ ಕುಡಿಯೋ ನೀರಿಗೆ ಅಷ್ಟಕ್ಕೆ ಮಾತ್ರ ಮಾಡಿಬಿಟ್ಟು ಬಹುಗ್ರಾಮ ಮಲ್ಟಿ ವಿಲೇಜ್ ಸ್ಕೀಮ್ ಮಾಡವ್ರೆ, ಬಟ್ ಅಲ್ಲಿ ನೀರು ಕೊಡೋಕೆ ಆಗ್ತಾ ಇಲ್ಲ. ಇದಕ್ಕೆ ಇದನ್ನ ಗಂಭೀರವಾಗಿ ತಗೋಬೇಕು ಸರ್ಕಾರ. ಕುಡಿಯೋ ನೀರಿಗೆ ಅಂತಂದರೆ ಯಾವುದು ಡಿಸ್ಪ್ಯೂಟ್ ಮಾಡೋಕ್ಕಾಗಲ್ಲ. ಯಾವುದೇ ಸರ್ಕಾರ ಇರಲಿ, ಯಾವುದೇ ಅಕ್ಕಪಕ್ಕದ ರಾಜ್ಯಗಳು, ನೈಬರ್ ಸ್ಟೇಟ್ಗಳು ಡಿಸ್ಪ್ಯೂಟ್ ಮಾಡೋಕ್ಕಾಗಲ್ಲ. ಕುಡಿಯೋ ನೀರಿಗೆ ಎಷ್ಟು ನೀರು ಬೇಕು, ಎಷ್ಟನ್ನು ನಾವು ನಿಲ್ಲಿಸ್ತೀವಿ, ಎಲ್ಲೆಲ್ಲಿ ನಿಲ್ಲಿಸ್ತೀವಿ, ಎಲ್ಲಿ ಕೊಡ್ತೀವಿ ಅಂತಕ್ಕಂಥದ್ದು ಮಾಡೋದೇ ಜಲ್ ಜೀವನ್ ಮಿಷನ್ ಕಾರಿಡಾರ್. ಕೇಂದ್ರ ಸರ್ಕಾರದ ಯೋಜನೆ ಇಲ್ಲ, ರಾಜ್ಯ ಸರ್ಕಾರದಗೂ ಏನು ಯೋಜನೆ ಇಲ್ಲ. ಈ ಯೋಜನೆಯನ್ನು ಮಾಡಿ ಅಂತ ಹೇಳ್ಬಿಟ್ಟು ನಾವು ಬಸವರಾಜ್ ಅವ್ರ ಕೈಲಿ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಆಗಲೇ ಲೆಟರ್ ಬರ್ಸಿದ್ದೀವಿ. ಹೊಸ ಕಾನ್ಸೆಪ್ಟ್ ಇದು. ಅವಾಗೇನಾಗುತ್ತೆ, ಎಲ್ಲಿಗೆ ಕೇಂದ್ರ ಸರ್ಕಾರ ಕುಡಿಯೋ ನೀರು ಕೊಡ್ತೀವಿ ಅಂತ ಅವರು ವಿರೋಧ ಮಾಡಲ್ಲ, ಬೇರೆಗೂ ವಿರೋಧ ಮಾಡಲ್ಲ. ಬೇಕಾದ್ರೆ ಬೇರೆಗೂ ಅವರು ಮಾಡ್ಕೊಳ್ಳಿ, ಎಲ್ಲರೂ ಮಾಡ್ಕೊಳ್ಳಿ. ಕುಡಿಯೋ ನೀರಿಗೆ ಡೆಡಿಕೇಟೆಡ್ ಆಗಿ ನಾಟ್ ಓನ್ಲಿ ತುಮಕೂರು ಜಿಲ್ಲೆ, ನಾಟ್ ಓನ್ಲಿ ಕರ್ನಾಟಕ, ಇಡೀ ಭಾರತ ದೇಶದಲ್ಲೇ ಮಾಡಬೇಕಾಗತ್ತೆ. ಪ್ರಥಮ ಆದ್ಯತೆ ಇದು. 76 ವರ್ಷ ಅದು ಕುಡಿಯೋ ನೀರು ಕೊಡಲಿಲ್ಲ ಅಂದ್ರೆ ಸುಮ್ಮನೆ ನಾವೇನು ಹೇಳ್ಬೇಕು ಅಂತಂದ್ರೆ ಏನಾಗತ್ತಪ್ಪ? ಅದು ನೀರು ಕೊಡಲೇಬೇಕು. ಯೋಜನೆಗಳು ಈಗ ಪೈಪ್ ಹಾಕಿ ಬಿಟ್ಬಿಟ್ರೆ ನೀರು ಬರ್ತಾವ? ನೀರು ಬೇಕಲ್ಲ. ಅದಕ್ಕೆ ಆ ಸ್ಕೀಮನ್ನು ನಾವು ಜಾರಿಗೊಳಿಸಿ ಅಂತಕ್ಕಂಥದ್ದನ್ನು ಬರೆದಿದ್ದೀವಿ. ನದಿ ನೀರು ಎಲ್ಲೆಲ್ಲಿದೆ, ಎಷ್ಟೆಷ್ಟು ನೀರನ್ನು ಕೊಡಬೇಕು ಅಂತ ಈಗಾಗಲೇ ಪ್ರಧಾನಮಂತ್ರಿ ಕೃಷಿ ಸಂಚಯ ಯೋಜನೆಯಲ್ಲಿ ಇಡೀ ದೇಶದ ಎಲ್ಲ ಜಿಲ್ಲೆಗಳಲ್ಲೂ ಸಹ ರಿಪೋರ್ಟ್ ಮಾಡಿ, ಸ್ಟೇಟ್ ರಿಪೋರ್ಟ್ಗಳು ಮಾಡಿ ವೆಬ್ಸೈಟಲ್ಲಿ ಲಾಂಚ್ ಮಾಡೋದೇ PMKSYನಲ್ಲಿ ನೀವು ನೋಡ್ಕೋಬಹುದು. ಲಾಂಚ್ ಮಾಡಿದ ತಕ್ಷಣ ಸ್ಕೀಮ್ ಆಗುತ್ತಾ? ಈಗ ಒಂದು ಪೈಪ್ಲೈನ್ ಸ್ಕೀಮ್ ಮಾಡ್ತಾ ಇದ್ರಿ. ಆ ಪೈಪ್ಲೈನ್ ಸ್ಕೀಮ್ಗೆ ಪೂರಕವಾಗಿರ್ತಕ್ಕಂಥ ನೀರನ್ನ ನನ್ನ ಪ್ರಕಾರ ನಮ್ಮ ರಾಜ್ಯಕ್ಕೆಲ್ಲ ಕುಡಿ ನೀರು ಕೊಡಬೇಕಾದ್ರೆ ಗ್ರಾಮೀಣ ಪ್ರದೇಶಗಳಿಗೆ ಏನು ಜಲ್ ಜೀವನ್ ಮಿಷನ್ ಆಗ್ತಾ ಇತ್ತು ಅದಕ್ಕೆ 72 TMC ನೀರು ಸಾಕುತ್ತೆ. ಕೇವಲ 72 TMC ನೀರು ಇಡೀ ರಾಜ್ಯದ ಎಲ್ಲ ಜನಗಳಿಗೂ ಗ್ರಾಮೀಣ ಪ್ರದೇಶದಲ್ಲಿ ಕೊಡೋಕ್ಕೆ. ಹೆಚ್ಚು ಕಮ್ಮಿ 6,022 ಪಂಚಾಯಿತಿಗಳು ಹಿಂದೆ ಮುಂದೆ ಪಂಚಾಯಿತಿಗಳು ಇದೆ. ಈಗ ಆ ನೀರನ್ನ ನಾವು ಪರ್ಟಿಕ್ಯುಲರ್ ಸ್ಟೋರ್ ಮಾಡ್ಕೋಬೇಕು. ಈ ಯಾವುದೋ ನದಿಯಿಂದಲ್ಲಿ ಡ್ಯಾಮ್ನಲ್ಲಿ ಕೊಡ್ತೀವಿ ಅಂತಂದ್ರೆ ಅಲ್ಲಿ ಡ್ಯಾಮಲ್ಲಿ ನೀರು ಇರಲ್ಲ, ಕೊಡೋಕ್ಕಾಗಿರಲ್ಲ, ಬೆಳೆ ಇದಕ್ಕೆ ಇರುತ್ತೆ, ಬೆಳೆಗೆ ಆಗುತ್ತೆ ಅಂತ ಕಟ್ ಮಾಡಿ ಅಲೋಕೇಶನ್ ಮಾಡೋಕ್ಕಿಂತ ಪ್ರತ್ಯೇಕವಾದ ಕುಡಿಯೋ ನೀರಿಗೆ ಅಂತಲೇ ಒಂದು ಮಾಡ್ಕೋಬೇಕು. ಎಲ್ಲೆಲ್ಲಿ ಡ್ಯಾಮ್ ಸೈಟ್ಗಳವ ಒಂದು ಹುಡುಕಿ ಸರ್ಕಾರಿಗೆ ಆಗಲೇ 12 ಕಡೆಗಿದೆ. ನಾನು ಇನ್ನೊಂದು ಎಪಿಸೋಡಾಗಿ ಹೇಳಿದ್ದೀನಿ ಅವನು. ಎಲ್ಲೆಲ್ಲಿ ಡ್ಯಾಮ್ ಸೈಟ್ಗಳು ಮಾಡ್ಬೋದು, ಎಲ್ಲಿ ನೀರು ನಿಲ್ಲಿಸ್ಬೋದು, ಯಾವ ನೀರು ತರ್ಬೋದು, ಎಷ್ಟು ನೀರು ತರ್ಬೋದು ಅಂತಲೂ ಈಗಾಗಲೇ ಹೇಳಿದ್ದೀನಿ. ನದಿ ನೀರು ಐತೆ, ನದಿ ಡ್ಯಾಮ್ಗಳು ಕಟ್ಟಕ್ಕೆ ಜಾಗನೂ ಐತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ದುಡ್ಡು ಐತೆ, ದುಡ್ಡಿಲ್ಲ ಅಂತಲ್ಲ. ಕೇಂದ್ರದಲ್ಲೂ ದುಡ್ಡು ಐತೆ, ರಾಜ್ಯದಲ್ಲೂ ಇವರು ಒಂದಷ್ಟು ದುಡ್ಡಿಗೆ ಕೊರತೆ ಇರ್ಬೋದು. ಈಗ ಇವ್ಯಾವ ಶಕ್ತಿ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಬಂದ್ರೂ ಬೇರೆ ಆಲ್ಟರ್ನೇಟ್ ಮಾಡಿ ದುಡ್ಡು ಹಂಚ್ಕೋಬೇಕಾಗ್ತದೆ. ಹೊಂಚ್ಕೊಂಡು ಅವ್ನು ನೀರು ಮಾಡಿದಾಗ ಕುಡಿಯೋ ನೀರಿಗೆ ಮಾಡಿದರೆ ಅದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಒಂದು ಸೊಲ್ಯೂಷನ್ ಸಿಗುತ್ತೆ. ಜನ ನೆಮ್ಮದಿಯಾಗಿ ನೀರು ಕುಡಿತಾರೆ. ಇವತ್ತು ಯಾವುದೇ ಕಾಯಿಲೆ ಬಂದರೂ ನೀರಿನಲ್ಲೇ ಕಾಯಿಲೆ ಬರೋದು. ಇವತ್ತು ನೀರುಗಳಿಂದಲೇ ರೋಗ ಬರೋದು. ಅದಕ್ಕೆ ಶುದ್ಧವಾಗಿರ್ತಕ್ಕಂಥ, ಯಾಕೆಂದ್ರೆ 1000 ಅಡಿ 800 ಅಡಿ ನೀರು ಕುಡಿತಾ ಇದ್ದೀವಿ. ಇದು ಬಂದು ವಿಷನೆಲ್ಲ ನಾವು ತುಂಬ್ಕೊಂತ ಇದ್ದೀವಿ. ಆಮೇಲೆ ಅದು RO ಪ್ಲಾಂಟ್ ಅಂತ ಹಾಕ್ತೀವಿ, ಏನು ಎಲ್ಲ ತಂದು ಎಲ್ಲ ಮನೆಗೂ ಇಕ್ಕೊಂಡಿರ್ತೀವಿ.
ಅಲ್ಲಿ ಸೈಂಟಿಸ್ಟ್ಗಳು ಕೆಲವು ಉನ್ನತ ಮಟ್ಟದ ತಜ್ಞರುಗಳು ಮಾಡೋರಲ್ಲ ಬೋನ್ಸ್ಗಳು ಎಲ್ಲ ಬಿದ್ದೋಗ್ತವೆ, ಎಲ್ಲ ಇದಾಗ್ತವೆ, ಬಂದು ಕಾಯಿಲೆ ಎಲ್ಲ ಬರುತ್ತೆ ಅವಕ್ಕೆ ಅಂತಲೂ ಒಂದು ಕಡೆ ಚರ್ಚೆ ನಡೀತಾ ಇದೆ. ಅದ್ರ ಬಗ್ಗೆನೂ ಅಧ್ಯಯನ ಮಾಡಬೇಕಾಗತ್ತೆ. ಅದಕ್ಕೆ ಮೇಲ್ಮೈಯಿಂದ ನೀರು, ಮೇಲ್ಮೈ ಪ್ರದೇಶದಲ್ಲಿ ನೀರು ಕೊಡ್ತಕ್ಕಂಥ ನೀರಿನಲ್ಲಿ ಭಾಳ ವೆರಿ ಗುಡ್ ಕ್ವಾಲಿಟಿ ಆಫ್ ವಾಟರ್ ಇರುತ್ತೆ. ಆ ನೀರುಗಳನ್ನು, ನದಿ ನೀರನ್ನು ಕೊಡೋದಕ್ಕೆ, ನದಿ ನೀರನ್ನು ನಿಲ್ಲಿಸ್ಕೊಳ್ಳೋದಕ್ಕೆ ಎಂಟೈರು ಈಗ ಉತ್ತರ ದಕ್ಷಿಣವಾಗಿ ಅಥವಾ ಪೂರ್ವ ಪಶ್ಚಿಮವಾಗಿ ಎಲ್ಲೆಲ್ಲಿ ನಾವು ಕಾಲುವೆಗಳು ಇದ್ದಾವೆ, ಈಗ ಎಕ್ಸಿಸ್ಟಿಂಗ್ ಕಾಲುವೆಗಳಲ್ಲೇ ನಾವು ಮಾಡ್ಕೊಂಡ್ಬಿಡ್ಬೋದು. ಆ ಕಾಲುವೆಗಳು ಮಾಡ್ಕೊಂಡು ನೀರು ಎಲ್ಲಿ ಡ್ಯಾಮ್ ಕಟ್ತೀವೋ ಅಲ್ಲಿ ನೀರು ನಿಲ್ಲಿಸ್ಕೊಳ್ಳತಕ್ಕಂಥದ್ದೊಂದು ಬ್ಯೂಟಿಫುಲ್ ಪ್ರಸ್ತಾವನೆಯನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಬೇಕಾಗುತ್ತೆ. ರಾಜ್ಯ ಸರ್ಕಾರ ಸುಮ್ಮನೆ ಒಂದು ಬಸವರಾಜ್ ಅವ್ರ ಲೆಟ್ರ್ ಬರೆದ್ರೆ ಆಗಲ್ಲ. ಅದು ರಾಜ್ಯ ಸರ್ಕಾರನೇ ಒಂದು ಸ್ಕೀಮ್ ಮಾಡಿ ಎಲ್ಲೆಲ್ಲಿ ಹೆಂಗೆ ಮಾಡ್ಬೋದು ಅಂತಕ್ಕಂಥದ್ದನ್ನು ವಿಡೇಟಿವ್ ಒಂದು ಪ್ರಪೋಸಲ್ ಕೊಟ್ಟರೆ, ಒಂದು ಕಾನ್ಸೆಪ್ಟ್ ರಿಪೋರ್ಟ್ನಾರ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ. ಕೇಂದ್ರ ಸರ್ಕಾರ ಅದಕ್ಕೆ ಗ್ರೀನ್ ಸಿಗ್ನಲ್ ಹಸಿರು ತೋರಿಸಿ ಒಂದು ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟರೆ ಅವ DPR ಮಾಡಿ ಪಕ್ಕ ಮಾಡ್ತಕ್ಕಂಥ ಯೋಜನೆ ಇಡೀ ದೇಶಕ್ಕೆ ಮಾದರಿ ಆಗುತ್ತೆ. ಈಗ ಸೋಮಣ್ಣನವರು ಜಲಶಕ್ತಿ ಸಚಿವರಾಗಿರೋದ್ರಿಂದ ಈ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡ್ಬೋದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಪುಟ್ಸು ನಮ್ಮ ರಾಜ್ಯ ಸರ್ಕಾರ ಕೊಡಬೇಕು. ಈ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರು ಅಧಿಕಾರಿಗಳ ಜೊತೆಲೂ ಸಮಾಲೋಚನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಇದುವರೆಗೂ ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಹೆಚ್ಚೆಚ್ಚಿಗೆ ಶೇರ್ ಮಾಡಿ, ಹೆಚ್ಚೆಚ್ಚಿಗೆ ಜನ ಪ್ರಚಾರ ಆಗಲಿ ಅಂತೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಚಲಪೀಠ.